ದೇವರ ನೆನೆಯುತ್ತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಹೆಲ್ದಿಯಾಗಿರೋ ಸಂಜೆ ಹೊತ್ತಿಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಸ್ನ್ಯಾಕ್ಸು ಹೆಸರು ಬೇಳೆಯಿಂದ ಮಾಡಿರೋದು. ಮುಂಚೆನೇ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಬೀಟ್ರೂಟು, ಕ್ಯಾರೆಟು, ಹಾಗೆ ಸ್ವಲ್ಪ ಗೋರೆಕಾಯಿ ಅಂತಾರಲ್ಲ, ಇಲ್ಲ ಅಂತಂದರೆ ಬೀನ್ಸ್ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಗೋರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಜೊತೆಗೆ ಹಾಕ್ತಾಯಿದ್ದೀನಿ. ಹಾಗೆ ಗೆಣಸು ಕೂಡ, ಸ್ವೀಟ್ ಪೊಟ್ಯಾಟೊ ಅಂತಾರಲ್ಲ ಅದನ್ನು ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಸ್ವೀಟ್ ಪೊಟ್ಯಾಟೊ ಮತ್ತು ಹೆಸರುಬೇಳೆದು ಕೆಲಸ ಮುಗಿಸ್ಕೊಂಬಿಟ್ರೆ 10 ನಿಮಿಷದಲ್ಲಿ ಮಾಡ್ಬೋದು. ಅಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿ. ಇದನ್ನೆಲ್ಲ ನೀವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಸ್ವೀಟ್ ಪೊಟ್ಯಾಟೊ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟು, ಇದು ನೋಡಿ, ಇದು ಏನಂತಂದರೆ ಟರ್ಮರಿಕ್ ಪೆಪ್ಪರ್ ಸಾಸ್ ಅಂತಾರೆ. ಇದು ಬೇರೆ ಏನು ಮಸಾಲೆ ಹಾಕಲ್ಲ, ಜಸ್ಟ್ ಇದಷ್ಟೇ ಹಾಕ್ತಾರೆ. ಇದನ್ನು ಮನೇಲಿ ಕೂಡ ಮಾಡ್ತಾರೆ. ಏನಂತಂದರೆ ಹುಣಸೆ ಹಣ್ಣಿನ ಗೊಜ್ಜು ಅಂತಾರೆ, ಅಥವಾ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಅಂತಾರೆ. ಹುಣಸೆ ಹಣ್ಣು ಮತ್ತು ಕಾಳು ಮೆಣಸಿಂದ ಮಾಡಿರ್ತಾರೆ, ಅದನ್ನು ಹಾಕ್ತಾ ಇರೋದು. ಖಾರ ಎಲ್ಲ ಅದರಲ್ಲೇ ಇರುತ್ತೆ, ಹಾಗಾಗಿ ಎಕ್ಸ್ಟ್ರಾ ಖಾರ ಹಾಕಲ್ಲ. ಬೇಕು ಅಂದರೆ ಎಕ್ಸ್ಟ್ರಾ ಖಾರ ಹಾಕ್ಕೋಬೋದು. ಅದನ್ನೆಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಸ್ಟ್ರಕ್ಚರಲ್ಲಿ ಬರಬೇಕು. ಅದು ಈ ಥರ ಇರುತ್ತೆ. ಅದಕ್ಕೆ ಜೊತೆ ಕಾಂಬಿನೇಷನ್ ಆಗಿ ಹೆಸರುಬೇಳೆ ಬೋಂಡ ಮಾಡೋದು. ನೆನೆಸಿರುವಂಥ ಹೆಸರುಬೇಳೆಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಬೇಕಂದರೆ ನೀವು ಸೋಪು ಕಾಳು ಹಾಕ್ಕೊಂಡು ಮಿಕ್ಸಿ ಹಾಗೆಯೇ ಎಣ್ಣೆಲಿ ಬಿಡಬೇಕಾಗತ್ತೆ. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಸಣ್ಣ ಒಲೆ ಇಟ್ಕೊಂಡು ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದೇ ಥರ ಅಕ್ಕಿ ಹಿಟ್ಟಾಗಲಿ ಏನು ಮಿಕ್ಸ್ ಮಾಡೋದೇನು ಬೇಡ, ಚೆನ್ನಾಗಿ ಬರುತ್ತೆ. ನೋಡಿ, ಈ ಒಂದು ಸಾಸ್ ಜೊತೆಗೆ ನಾವು ಇದನ್ನು ಸವಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೆಲ್ದಿ ಫುಡ್ ಆಗಿದೆ ಇದು.